ಚೆನ್ನಾಗಿ ಎಲ್ಲರಿಗೂ ಕೂಡ ಮನಮುಟ್ಟುವಂತೆ ಹೇಳಿದ್ದಾರೆ. ಯಾವ ರೀತಿ ಈ 33% ಕೊಡಬೇಕು ಅಂತ ಹೇಳಿ ನಿಜಕ್ಕೂ ಕೂಡ ಅದು ಶ್ಲಾಘನೀಯ. ಅದು ಆಗಲಿ ಅಂತ ನಾನಾದರೂ ಹಾರೈಸಿದ್ದಮ್ಮ. ನಮಸ್ಕಾರ. ಅಂಬೇಡ್ಕರ್ ಅವರು 4 ಪತ್ರಿಕೆ ಹೊರಡಿಸ್ತಾರೆ, ಗಾಂಧೀಜಿಯವರು 4 ಪತ್ರಿಕೆ ಹೊರಡಿಸ್ತಾರೆ, ಬಾಲಗಂಗಾಧರ ತಿಲಕ್, ಡಾಕ್ಟರ್ ಮೌಲಾನಾ ಆಜಾದ್, ಅಲ್ ಬಿಲಾಲ್ ಅಲ್ ಕಲಾಂ. ಏನಂಗಂದರೆ 2 ಪತ್ರಿಕೆ ಮಾಡ್ತಾರೆ. ದೇಶದ ಹಿರಿಯ ಸ್ವತಂತ್ರ ಹೋರಾಟಗಾರರು, ದೇಶದ ಹಿರಿಯ ಮುಖಂಡರುಗಳು ಈ ದೇಶದ ಪತ್ರಿಕೋದ್ಯಮವನ್ನು ತಿಳ್ಕೊಂಡು ತನ್ನದೇ ಆದಂಥ ಶಕ್ತಿಯನ್ನು ಬಳಸಿ ಉತ್ತಮವಾಗಿ ಪತ್ರಿಕೆಯನ್ನು ಮಾಡಿಕೊಂಡಿದ್ದಾರೆ. ಮಂಡ್ಯ ಜಿಲ್ಲೆಯ ಪತ್ರಕರ್ತರು, ಮುದ್ರಣಕಾರರು, ಸಾಹಿತಿಗಳು ಎಲ್ಲರೂ ಮಂಡ್ಯ ಜಿಲ್ಲೆಯ ಪತ್ರಿಕೆಯೊಂದು ಈ ವರ್ಷ 100 ವರ್ಷ ತುಂಬಿದ ಒಂದು ಶುಭಾಶಯಗಳು ಅರ್ಪಿಸ್ತಾರೆ. ಅದೇನು ಹೆಂಗೆ ಹೇಳ್ತಾ ಇದ್ರು, ದಾಖಲೆ ಕೊಡ್ತೀವಿ. ಮಂಡ್ಯ ಜಿಲ್ಲೆಯ ಒಂದು ಪತ್ರಿಕೆ 2025 100 ಮಹಾರಾಜ ಇಂಗ್ಲೀಷ್ ಬರ್ತಾರೆ. ಇರ್ವಿನ್ ಅವರು ಇವರೆಲ್ಲ ಇಂಗ್ಲೀಷ್ ಬರ್ತಾರೆ, ವಾಯ್ಸ್ ಸ್ಕೌಟ್. ಅದ್ರ ಉದ್ದೇಶ ಏನಂದ್ರೆ ಎಲ್ಲರೂ ಸಹ ಒಳ್ಳೆ ಸಿಟಿಸನ್. ಅದು ಯಾವುದೋ ಬ್ರಿಟಿಷರು ಮೇನ್ ಏಮ್ ಆಫ್ ಬಾಯ್ ಸ್ಕೌಟ್ಸ್ ಎವ್ರಿಬಡಿ ಶುಡ್ ಬಿಕಮ್ ಎ ಗುಡ್ ಸಿಟಿಸನ್ ವಿತ್ ವ್ಯಾಲ್ಯೂಸ್ ಆಫ್ ಲೈಫ್ ಅಂತ ಹೇಳ್ತಾರೆ ಯಾರು ಮಹಾರಾಜ. ಆದರೆ ಮಹಾರಾಜರು ಒಂದು ಸಿಟ್ಟಿತ್ತು, ಇಂಗ್ಲೀಷಲ್ಲಿ ಬರಬಾರ್ದು, ಕನ್ನಡದಲ್ಲಿ ಬರಬೇಕು. ಕನ್ನಡ ಜನತೆಗೆ ಕನ್ನಡದಲ್ಲಿ ನೀವು ಹೇಳಬೇಕಾದ್ರೆ ಇಂಗ್ಲೀಷ್ನಲ್ಲಿ ಬಾಯ್ ಸ್ಕೌಟ್ಸ್ ಬರಬಾರ್ದು. ಅದಕ್ಕೆ ಅವರು ಎಲ್ಲರೂ ಕರೆದು, ಅಲ್ಲಿ ಸುಬ್ರಾಯರು, ಟಕ್ಕೂರು, ಯಾರೋ ಇನ್ನೊಬ್ಬರು ಶಿವಪ್ಪ ಅಂತ ಕರೆದು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ಸ್ ಅವರು ನೋಡಿ, ಮಕ್ಕಳಿಗೆ ಅನುಕೂಲ ಆಗಬೇಕು. ನಮ್ಮ ಭಾರತದ ಮಕ್ಕಳಿಗೆ ಅನುಕೂಲ ಆಗ ಕನ್ನಡದ ಬರಬೇಕು. ಹಾಗಾದ್ರೆ ನಾನು ಇದನ್ನು ಚಂದ ಪಡ್ತೀನಿ. 1929 ದಾಖಲೆ ಕೊಡ್ತೀನಿ. ಅದಕ್ಕೆ ಒಂದು ಬೇರೆ ಹೆಸರಿಡಿ, ಬಾಯ್ ಸ್ಕೌಟ್ ಅಂತ ಇರಲಿ, ಮೇಲ್ಗಡೆ ಬಾಯ್ ಸ್ಕೌಟ್ ಅಂತ ಇರಲಿ. ಕನ್ನಡದ ಏನಾದ್ರು ಹೆಸರು ಕೊಡಿ, ಮಕ್ಕಳ ಹೂವು. ಅದರಲ್ಲಿ ಒಳ್ಳೆ ಕಥೆಗಳು ಬರಬೇಕು. ನಮ್ಮ ಭಾರತ, ನಮ್ಮ ದೇಶದ ಬಗ್ಗೆ ಬರೀಬೇಕು. ನೀವು ಬ್ರಿಟಿಷ್ ದೇಶದ ಬಗ್ಗೆ ಆ ಬಗ್ಗೆ ಬರೀ ಆಗಿಲ್ಲ, ನಮ್ಮ ರಾಷ್ಟ್ರೀಯತೆ ಬಗ್ಗೆ, ನಮ್ಮ ದೇಶದ ಬಗ್ಗೆ ಬರಬೇಕು. ನಾನು ವರ್ಷಕ್ಕೆ 100 ರೂಪಾಯಿ ಕೊಡ್ತೀನಿ. 100 ವರ್ಷದಿಂದ ಪತ್ರಿಕೆ ಹೆಸರೇನು? ಮಕ್ಕಳ ಕೂಗು ವಾಯ್ಸ್ ಸ್ಕೌಟ್ಸ್ ಪತ್ರಿಕೆ. ಕರೆಕ್ಟಾಗಿ ಬರ್ತೈತಿ. 2 ಆಣೆ, ವಾರ್ಷಿಕದಿಂದ 8 ಆಣೆ. ಅದಕ್ಕೆ ಬಾಂಬೆಯಿಂದ, ತುಮಕೂರಿನಿಂದ, ನಂಜನಗೂಡು ಟೂತ್ಪೇಸ್ಟು, ಮೈಸೂರು ಸ್ಯಾಂಡಲ್ ಸೋಪ್ ಎಲ್ಲರೂ ಅಡ್ವರ್ಟೈಸ್ಮೆಂಟ್. ಬೇರೆ ದೇಶದ ಅಡ್ವರ್ಟೈಸ್ಮೆಂಟ್ ತೊಗೊಳ್ಳೋದಿಲ್ಲ ಮಹಾರಾಜ. ನಮ್ಮ ದೇಶದ್ದೇ ಅಡ್ವರ್ಟೈಸ್ಮೆಂಟ್ ಆಗಬೇಕು, ನಮ್ಮ ದೇಶದ ಪತ್ರಿಕೆ ಆಗಬೇಕು. ಆ ಪತ್ರಿಕೆಗೆ ಏನು ಹೆಸರು ಇದೆ? ಮಕ್ಕಳ ಕೂಗು. ಬಾಯ್ಸ್ ಸ್ಕೌಟ್ಸ್ ಬರೋದು. ಅದರ 1937 ಸಿಕ್ಕಿದೆ, ತೋರಿಸ್ತೀನಿ. ಮೈಸೂರು ಮಕ್ಕಳು, ಮೈಸೂರು ಸ್ಕೌಟ್ಸ್ ಕನ್ನಡ ಮಾಸಪತ್ರಿಕೆ. ಸ್ಕೌಟ್ಸ್ನ ಕನ್ನಡದ ವರ್ಷನ್, ಇಂಗ್ಲೀಷ್ ವರ್ಷನ್ ಮಾಡ್ಕೊಂಡ್ರಪ್ಪ ನೀವು. ನಮಗೆ ಬೇಕಾಗಿರೋದು ಕನ್ನಡದ್ದು. ನಮ್ಮ ರೈತರು ಎಲ್ಲ ಕನ್ನಡ ಬೇಕು. ನೀವು ಬರೀ ಇಂಗ್ಲೀಷ್ನ ಬರ್ಕೊಂಡ್ರೆ ಯಾರು? ಕನ್ನಡ ವಿಭಾಗ 100 ವರ್ಷದ ಮೊದಲನೆಯ ಮಾಸಪತ್ರಿಕೆ ಮಂಡ್ಯದಲ್ಲಿ ಶುರುವಾಗಿದೆ. ದಾಖಲೆ ಕೊಡ್ತಾರೆ. ಇದಕ್ಕೆ 100 ವರ್ಷ ಕುಂತಲ್ಲ. ನಮ್ಮ ಭಾರತ ಸ್ಕೌಟ್ ಗೈಡ್ಸ್ನ ಸಿಂಧ್ಯಾ ಅವರು ಮೈಸೂರು ಅರಮನೆಯಲ್ಲಿ ಶತಮಾನೋತ್ಸವ ಮಾಡ್ತಾರೆ. ನೋಡಿ, ಶ್ರೇಷ್ಠವೂ ಅಗ್ಗವೂ ಆದ ಶಾಯಿ ಪುಡಿಯನ್ನು ಉಪಯೋಗಿಸಿರಿ, ನೋ ಫಾರಿನ್. ದೇಶದ ಉಪಯೋಗಿಸಿ. ಮನೆ ಮಾಲೀಕರ ಕೇಸ್ ಏನು? ಇವನು ಎಸ್ಟಿಮೇಟೆಡ್ ಅಮೌಂಟ್ಗಿಂತ ಇವನು ಎಷ್ಟು ದುಡ್ಡು ಕೊಟ್ಟರೆ ಕಟ್ಕೊಡ್ತೀನಿ ಅಂತ ಹೇಳಿದ್ದು ಅದಕ್ಕಿಂತ ಹೆಚ್ಚು ಕೇಳ್ತಿದ್ದಾನೆ. ಮನೆ ಕೂತಾಗಿಲ್ಲ. ಕೇಸು ನಡೀತಾ ಇತ್ತು. ಆ ಕಾಂಟ್ರಾಕ್ಟರ್ ಇಲ್ಲೇ ನನ್ನ ಪಕ್ಕ ಕೂತಿದ್ದ ಪಕ್ಕದಲ್ಲಿ. ಅಲ್ಲ ಕಣ, ಹೀಗೇನೋ ಬಂತು ಮಾಡ್ತೀವಿ, ಅದು ಯಾಕಂಗೆ ಮಾಡಿದ್ದೆ ಅಂತ ಕೇಳಿದೆ. ಅವನು ಹೇಳಿದ, ಸರ್ ಸೋಂಕಿರಿ ಸರ್, ಅವನ ಕೇಸಿನ ಕಥೆ ಬೇರೆ, ನನ್ನ ಮಗಲ್ಲಿ ಹಾಕಿರೋದಿಲ್ಲ. ಏನು ಕೇಸ್ ಸರ್? ಅವನು ಅವ್ನ ಹೆಂಡತಿ ಸೇರ್ಕೊಂಡು ಕೇಳಬಾರ್ದು ವಾಸ್ತುಶಿಲ್ಪಿಗಳನ್ನೆಲ್ಲ ಕೇಳ್ತಾರೆ. ಆ ಕಿಟಕಿ ಕಿತ್ತಾಗ ಮಾಡ್ಬೋದು, ಈ ಕಿಟಕಿ ಅತ್ತಾಗ ಮಾಡೋದು, ಆ ಭಾಗ ಅತ್ತಾಗ ಮಾಡೋದು, 3 ಇರೋದು 2 ಮಾಡು, 2 ಅವಾಗ ಕೊಟ್ಟಿರೋ ದುಡ್ಡೆಲ್ಲ ಹಾಕಿ ಕಚ್ಚಾಗುತ್ತೆ. ಇದು ಬಂದು ಬಡತ ಕೇಸ್ ಹಾಕೋದಕ್ಕೆ
ಇಂಥ ಕೇಸ್ಗಳು ಕೊಟ್ಟರು. ಮೌಢ್ಯಕ್ಕೆ ದೇಶ ಬಲಿಯಾಗ್ತಿಲ್ವಾ? ಮಾಡೋ ಎಲ್ಲ ಹಲ್ಕ ಕೆಲಸ ಮಾಡಿ ದುಡ್ಡು ದೋಚಿ ಅಧಿಕಾರದಲ್ಲಿದ್ದಾಗ ಸತ್ತಾರೆಂಟು ಪೂಜೆ ಮಾಡಿಬಿಟ್ರೆ ವಜಾ ಆಗ್ಬಿಡುತ್ತಾ? ಮಸೀದಿಗೆ ಹೋಗಿ ಅಲ್ಲಾ ಅಂತ ಕೂಗ್ಬಿಟ್ರೆ ವಜಾ ಆಗ್ಬಿಡುತ್ತಾ? ಪಾರ್ಡಾನ್ ಮೈ ಲಾರ್ಡ್ ಅಂತ ಹೇಳಿ ಚರ್ಚಲ್ಲಿ ದೇವರ ಕ್ಷಮೆ ಕೇಳ್ಬಿಟ್ರೆ ವಜಾ ಆಗ್ಬಿಡುತ್ತಾ? ಆದ್ರೆ ಈ ದೇಶದ ಜನರನ್ನ ಹಂಗೆ ನಂಬಿಸಲಾಗಿದೆ. ನೀನೇನಾದ್ರು ಅಲ್ಗ ಕೆಲಸ ಮಾಡೋ, ದೇವ್ರ ಉಂಡಿಗೆ ಮುಡುಪು ಕಟ್ಟಿಬಿಟ್ರೆ, ಅರಕೆ ಕಟ್ಟಿಬಿಟ್ರೆ, ತಿರುಪತಿ ಉಂಡಿಗೆ ದುಡ್ಡು ಹಾಕ್ಬಿಟ್ರೆ, ಧರ್ಮಸ್ಥಳ ನಡ್ಕೊಂಡ್ಬಿಟ್ರೆ ಎಲ್ಲ ವಜಾ ಆಗ್ಬಿಡ್ತದೆ. ಸೊ ವಜಾ ಮಾಡ್ಕೊಂಡು ಮಾಡಿದ ಪಾಪಗಳನ್ನ ಮತ್ತೆ ರಿನ್ಯೂ ಮಾಡ್ಕೊಂತಿದ್ದಾರೆ ಜನ. ಮತ್ತೆ ಈ ದೇಶದಲ್ಲಿ ಭ್ರಷ್ಟಾಚಾರನ ಓಡ್ಸಕ್ಕೆ ಎಲ್ರಿ ಆಗುತ್ತೆ? ಯಾಕೆ ಓಡ್ಸಕ್ಕಾಗುತ್ತೆ? ಮೌಢ್ಯದ ಅಡಿಯಾಳಾದ ದೇಶದಲ್ಲಿ ಭ್ರಷ್ಟಾಚಾರನ ಓಡಿಸೋಕೆ ಸಾಧ್ಯವಿದೆ. ಈ ಭ್ರಷ್ಟಾಚಾರ, ಲೋಕಾಯುಕ್ತ ಕಾಯ್ದೆ ಇವೆಲ್ಲ ಮಾತಾಡೋಕೆ ಹೋದಾಗ ನಾನು ಈ ಸಬ್ಜೆಕ್ಟ್ ಮಾತಾಡಿದ್ದೀನಿ. ಇಲ್ಲಿ ನಿಮ್ಗೆ 2 ಲೈನ್. ಒಬ್ಬ ಯುವಕ ಅವನು ಧರಿಸಿರೋ ಬಟ್ಟೆಗಳನ್ನ ನೋಡಿದ್ರೆ ಖಚಿತವಾಗಿ ಗೊತ್ತಾಗ್ತದೆ ಇವನು ತೀರಾ ಬಡವ, ಏನೋ ಪುಲಿಗಿರಿ ಮಾಡ್ಕೊಂಡವನೆ, ಅವನ ಕೊಳೆ ಇದು ಇದು ಎಲ್ಲ ಅವನು ಇಡೀ ತೀರಿಸು ಔಟ್ಲುಕ್ಕು ಎಲ್ಲ ನೋಡಿದ್ರೆ ಗೊತ್ತಾಗ್ತದೆ. ಅವನು ಏರು ಉಸಿರು ಬಿಟ್ಕೊಂಡು ಮಧ್ಯಾಹ್ನ 1:30 ಸಮಯ ನನ್ನ ಭೇಟಿಯಾದ. ಸರ್, ಮಗಳ ಹೆಸರು ಚೇಂಜ್ ಮಾಡಬೇಕು ಸರ್, ಎಷ್ಟಾಯ್ತು? ನಾನು ಏನಿದು ಯಾವ ಪೀಟಿಕೆನೂ ಇದೆ, ಏನೂ ಇದೆ, ನೇರವಾಗಿ ಬಂದು ಹಿಂಗೆ ಕೇಳ್ತಾವನೆ, ಬುಸು ಏರು ಉಸಿರು ಬಿಡ್ತಾವನೆ, ಬೆವರ್ತಾವನೆ, ಏನು ಇಷ್ಟೊಂದು ಅರ್ಜೆಂಟ್ ಏನಪ್ಪ ಅಂತ ನಾನು ಸುಮ್ಮನೆ ನೋಡೋಣ, ಒಂದು 10,000 ಆಗಿದೆ ನೋಡೋಣ. ಅವನು ಏನು ಸರ್, ಆಫ್ಟರ್ ಆಲ್ ಒಂದು ಹೆಸರು ಚೇಂಜ್ ಮಾಡೋಕ್ಕೆ 10,000 ರೂಪಾಯಿ. ಹ್ಞೂನಪ್ಪ. ಅವನು ಉಸಿರೇ ಕೊಟ್ಬಿಟ್ಟ. ನಿಧಾನವಾಗಿ ಕೇಳಿದೆ ನಾನು ಅವನ್ನ, ಅಲ್ಲ ಕಣೋ, ಯಾರ ಹೆಸರು ಚೇಂಜ್ ಮಾಡೋದು ಸರ್? ಮಗಳ ಹೆಸರೇ ಚೇಂಜ್ ಮಾಡಬೇಕು ಸರ್. ಏನು ಹೆಸರು ಇಟ್ಟಿದ್ಯಪ್ಪ? ಅವ್ನು ಹೇಳ್ದ, ಸರ್ ಜ್ಯೋತಿ ಅಂತ ಮಾಡಿದೀನಿ ಸರ್. ಅಯ್ಯೋ ನಿನ್ಗೇನು ಬಂತ ಮಲ್ಲಾಗು, ಚೆನ್ನಾಗದಲ್ಲ ಹೆಸರು ಅಂತಂದೆ. ಅವನು ಹೇಳ್ದ, ಸರ್ ಇದು ನಮ್ಮೂರು ಜೋಸ್ರು ಜಾಯಿಂದ ಬರ್ತದೆ, ಬಡಗು ಚೆನ್ನಾಗದೆ ಅಂತ ಸರ್ ಇಟ್ಟ ಸರ್. ಈಗ ನಮ್ಮಳು ಜಗಳಕ್ಕೆ ಬಿಟ್ಬಿಟ್ಟವಳೆ ಸರ್, ಅವರು ಜೋಸ್ಬಿಟ್ಟು ಏಳಿಗೆ ಆಗುದಿಲ್ಲ ಅಂತ ಇದ್ದೀರಂತೆ ಸರ್. ಹೆಂಗಾರ ಮಾಡಿ ಚೇಂಜ್ ಮಾಡ್ಕೊಂಡಿದ್ದಾರೆ, ಅದರ ಮನೆ ಉಳಿಲಿಲ್ಲ ಸರ್. ಇಂಥ ಡಿಕ್ಲರೇಷನ್ ಸೂಟ್ ದಕ್ಷಿಣ ಕನ್ನಡ, ಕೇರಳ ಅಲ್ಲೆಲ್ಲ ಈ ಮರುಮುಖ ತಾಯಿನ ಸಿಸ್ಟಮ್ ಇದೆ ಹಿಂದೂ ಪದ್ಧತಿಯಲ್ಲೇ. ಆದರೆ ನಮ್ಗಿಂತ ಅದು ವಾಸಿ. ಆದರೆ ತೀರಾ ಮಹಿಳೆಯರದೇ ಡಾಮಿನೆನ್ಸ್ ಆದ್ರೂ ಇಂಬ್ಯಾಲೆನ್ಸ್ ಆಗುತ್ತೆ, ತೀರಾ ಗಂಡಸರದೇ ಡಾಮಿನೆನ್ಸ್ ಆದ್ರೂ ದೇಶ ಎಕ್ಕೂಟ ಹೋಗಿದೆ, ನಾವೇ ನೋಡ್ತಾ ಇದ್ದೀವಿ, ಅದು ಸರಿಯಿಲ್ಲ. ಸೊ ಏನು ಸಮಸಮಾಜ ಬೇಕಾಗಿದೆ, ಸಮಸಮಾಜ ಬೇಕಾಗಿದೆ. ಯಾಕೆ ಮಹಿಳೆಯರು ಮೀಸಲಾತಿಯನ್ನ ಕೇಳ್ತಾ ಇಲ್ಲ ಅಂತಂದ್ರೆ, ಅವರು ತಮ್ಮ ಹಕ್ಕುಗಳಿಗಾಗಿ, ತಮ್ಮ ಅಧಿಕಾರ, ಅಂತಸ್ತು, ಆಸ್ತಿ, ಹಣ ಇವುಗಳ ಹಕ್ಕಿಗಾಗಿ ತಮ್ಮ ಹಕ್ಕನ್ನು ಮಂಡಿಸಬೇಕಾಗಿದೆ. ಯಾರೋ ಒಬ್ಬರು ಇಬ್ಬರು MLA ಆಗೋದ್ರಿಂದ, ಒಬ್ಬರು ಇಬ್ಬರು MP ಆಗೋದ್ರಿಂದ ಸಿಗೋದು. ಇವತ್ತು 50% ಜನ ಮಹಿಳೆಯರು ಮತದಾರರು ಇದ್ದಾರೆ ಅನ್ನುವ ಕಾರಣಕ್ಕೆ ಮೀಸಲಾತಿ ತಗೊಳ್ಳುತ್ತೀರಾ. ಆದರೆ ನೀವು ಅಧಿಕಾರ ಚುಕ್ಕಾಣಿಯನ್ನ ಹಿಡಿಯಬಲ್ಲಿರಿ, ನೀವು ನಿಭಾಯಿಸಬಲ್ಲಿರಿ, ನೀವು ನಿರ್ಧಾರಗಳನ್ನ ತೆಗೆದುಕೊಳ್ಳಬಲ್ಲಿರಿ ಅಂತ ಕೊಡಕ್ಕೆ ಅವ್ರು ಒಪ್ಪತ್ತಾ ಇಲ್ಲ. ಅಲ್ಲಿ ಇರೋದು ದೂರ. ಟಿಕೆಟ್ ಹಂಚೋದು, ದೇಣಿಗೆ ಕಲೆಕ್ಟ್ ಮಾಡೋದು, ಕಾರ್ಯಕರ್ತರ ಪಡೆ ಎಲ್ಲವೂ ಪುರುಷರ ಆಧಿಪತ್ಯದಲ್ಲಿದೆ. ಎಲ್ಲಿದೆ ಮಹಿಳೆಯರಿಗೆ ಈ ಅಧಿಕಾರ ಕೊಟ್ಟಂತ ಯಾವ ಪಕ್ಷ ಇದೆ? ಒಂದೇ ಹೇಳಿ ನೋಡೋಣ. ಜನಗಣತಿ ಆಗ್ಬಿಡ್ಲಿ, ಜನಗಣತಿ ಆಗಿದ ಮೇಲೆ ಡಿಲಿಮಿಟೇಷನ್ ಅಂದ್ರೆ ಏನು? ಲೋಕಸಭಾ ಸ್ಥಾನಗಳು ಇನ್ನೊಂದಷ್ಟು ಹೆಚ್ಚಾಗಲಿ. ಯಾಕಂದ್ರೆ ಇದ್ರೊಳಗಡೆ ಕೊಡಕ್ಕೆ ರೆಡಿ ಇಲ್ಲ ನಾವು. ವಿರೋಧ ಪಕ್ಷಗಳು ಹೇಳ್ತಿದ್ದಾವೆ, ಏನ್ ಹೇಳ್ತಿದ್ದಾವೆ? ಡಿಲಿಮಿಟೇಷನ್ ಬಗ್ಗೆ ಏನ್ ಹೇಳ್ತಿದ್ದಾವೆ, ಮೀಸಲಾತಿ ಬಗ್ಗೆ ಏನ್ ಹೇಳ್ತಿದ್ದಾವೆ, 33% ಬಗ್ಗೆ. ನೀವೆಲ್ಲ ಮಾಧ್ಯಮದಲ್ಲಿ ಓದ್ತಿದ್ದೀರಲ್ಲ, ಏನ್ ಓದ್ತಿದ್ದೀರಿ? 33% ಅನ್ನ 23ರ ಮಸೂದೆ ಒಂದುಂಟೆಗೆ ಹಂಗೆ ಕೊಟ್ಬಿಟ್ಟಿದೆ. ಹೌದು, 33 ಜನ ಕೊಡ್ಬೋದು ಪರ್ಸೆಂಟ್. ಈ 33% ಯಾರಿಗೆ ಕೊಡ್ಬೇಕು? ಹಿಂಗೆಲ್ಲೋ ಅನುಪಮನಿಗೆ ಒಂದು 4 ವರ್ಷ ಓದ್ಕೊಬಿಟ್ಟು ಒಂದಷ್ಟು ಗುರು ಮಾಡ್ಕೊಂಡಿರೋರಿಗೆ ಕೊಟ್ಬಿಟ್ಟು
ಆ ಹಳ್ಳಿಗಾಡಿನ ಮಹಿಳೆ ಎಲೆಕ್ಷನ್ ನಿಂತ್ಕೊಳ್ಳೋದು ಬೇಡವಾ? ಆ ಸ್ಲಮ್ಮಲ್ಲಿ 56 ಸ್ಲಮ್ ಮಂಡ್ಯದಲ್ಲಿ ಎಲ್ಲಿವರು ನಿಂತ್ಕೊಳ್ಳೋದು ಬೇಡವಾ? ಆ ಶಿವಳ್ಳಿ ದುಡ್ಡ ಒಳ್ಳೆನಹಳ್ಳಿಯವರು ನಿಂತ್ಕೊಳ್ಳೋದು ಬೇಡವಾ? ಎಲ್ಲ ಮಂಡ್ಯದಲ್ಲಿ ನಿಂತ್ಕೊಂಡ್ಬಿಡ, ಎಲೈಟ್ ಕ್ಲಾಸಿಗೆ ನಿಂತ್ಕೊಂಡ್ಬಿಡ. ಈ ಅಪಾಯ ಇದೆ. ಎಲೆಕ್ಷನ್ ಕಮಿಷನ್ ಅನ್ನ ತನ್ನ ಹಿಡಿತದಲ್ಲಿ ಇಟ್ಕೊಂಡು ನ್ಯಾಯಾಂಗದೊಳಗೂ ತನ್ನ ಮೂಗು ತೂರಿಸ್ಕೊಂಡು ನಿಂತಿರೋ ಈ ಇವತ್ತಿನ ಸರ್ಕಾರದ ಕೈಯಲ್ಲಿ ಈ 33% ಅಲ್ಲಿ OBCಗಳಿಗೆ, SCಗಳಿಗೆ, STಗಳಿಗೆ ಅವರ ಮೀಸಲಾತಿ, ಒಳ ಮೀಸಲಾತಿ ನಿಗದಿಯಾಗಿದೆ. ಕೇವಲ 33% ಹೆಂಗಾರು ಮಾಡ್ಕೊಳ್ಳಿ ಅಂತ ಕೊಟ್ಬಿಟ್ರೆ ಇವ್ರು ಏನ್ ಮಾಡ್ತಾರೆ, ಏನ್ ಮಾಡಬಹುದು ಅನ್ನುವ ಅಪಾಯ ಇದೆ. ಏನ್ ಮಾಡಬಹುದು? ತಮಗೆ ಬೇಡದಿರೋ ನಾಯಕರನ್ನ ಅವ್ರ ಕ್ಷೇತ್ರನ ಮಹಿಳಾ ನಿಗದಿ ಮಾಡ್ಬಿಟ್ರೆ ನೀವು ನೆಗದಿದ್ದೀವಿ. ತಾವು ಹೇಳಿದ ಕಡೆ ಸೈನ್ ಹಾಕೋ ಮಹಿಳೆಯರಿಗೆ ಕ್ಷೇತ್ರ ನಿಗದಿ ಮಾಡಿಬಿಟ್ರೆ ಮುಗಿದೋಯ್ತು. ಬರೀ ಎಲೈಟ್ ಕ್ಲಾಸ್. ಇವತ್ತು ಬಹಳ ದೊಡ್ಡ ದೊಡ್ಡ ಕುಟುಂಬ ರಾಜಕೀಯಗಳು ಏನ್ ನಡೀತಿದ್ದಾರೆ ಈ ದೇಶದಲ್ಲಿ, ಅವರು ಅವ್ರ ಕುಟುಂಬದ ಮಹಿಳೆಯರು ನಿಂತುಕೊಂಡಿರ್ತಾರೆ. ಆಗ ಮಹಿಳೆ CM ಆಗ್ಬೋದೇನೋ, ಮಹಿಳೆ PM ಆಗ್ಬೋದೇನೋ. ಏನು PM ಗಂಡ, CM ಗಂಡ, MP ಗಂಡ ಅಧಿಕಾರ ಚಲಾಯಿಸಿ ಶುರು. ಹೌದೇ? ಈ ದುರಂತ ಇದೆ. ಇದನ್ನು ಬೀದಿಗಿಳಿದು ದೊಡ್ಡ ಧ್ವನಿಯಲ್ಲಿ ಕೇಳಬೇಕು ಕಣಪ್ಪ, ಕೇಳಬೇಕು. ಕೇಳದೆ ಏನು ಸಿಗುವುದಿಲ್ಲ ಈ ದೇಶದಲ್ಲಿ. ಸ್ವಾತಂತ್ರ್ಯ ಕೂಡ ದಶಕಗಟ್ಟಲೆ ಮಾಡದೆ ಹೋಗಿದ್ದಿದ್ರೆ ಎಲ್ಲಿ ಸಿಕ್ತಿತ್ತು? ಸ್ವಾತಂತ್ರ್ಯ ತಂದು ಕೊಟ್ಟಾಗ ಗುಂಡೊಡೆದವರಿಂದ ಸಿಕ್ತಿತ್ತ ಈ ದೇಶ? ಸಾಮಾನ್ಯ ಸಿಕ್ತಿಲ್ಲ. ಇವತ್ತು ಗುಂಡೊಡೆದವನೇ ಸ್ವಯಂ ಭಾರಿ ಧೀರ ಅಂತ ಚರ್ಚೆ ಮಾಡ್ತಾರೆ. ಬ್ರಿಟಿಷರು ಬುಟ್ ನೆಕ್ಕಿ ಕ್ಷಮೆ ಕೇಳಿದವರನ್ನ ದೊಡ್ಡವರು ಅಂತ ಕೇಳ್ತಾರೆ. ಅವನೇನು ದೊಡ್ಡ ನಾಯಕ? ಇಂಥ ನೆಗೆಟಿವ್ ರಾಜಕಾರಣ ನಡೀತಾ ಇದೆ.